ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದಿನದ ವಾಕ್ಯ ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 1 ಮತ್ತು 2 ವಚನಗಳು. ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದಶೆಗಳಿಗಾಗಿ ಕಣ್ಣೀರಿಡಿರಿ, ಗೋಳಾಡಿರಿ. ನಿಮ್ಮ ಧನವು ನಾಶವಾಗಿದೆ, ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದಿದೆ, ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಡೆಯುತ್ತಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ನಾವು ನೋಡುವುದಾದ್ರೆ ಈ ವಾಕ್ಯ ಇಲ್ಲಿಗೆ ಸಂಪರ್ಕವಾಗಿ ನಿಂತು ಬಿಟ್ಟಿದೆ. ಅದಕ್ಕಾಗಿ ನಾವು ಇಹಲೋಕದ ಆಸೆಗಳಿಂದ ನಮ್ಮನ್ನ ನಾವು ಮುಕ್ತಪಡಿಸಿಕೊಂಡು ದೇವರಿಗಾಗಿ ಜೀವಿಸುವಂಥದ್ದು ಈ ಕೊನೆ ದಿನಗಳಲ್ಲಿ ಬಹಳ ಮುಖ್ಯವಾಗಿ ಕಾಣಿಸುವಂಥದ್ದಾಗಿದೆ. ದೇವರಿಗಾಗಿ ದೇವರ ಕಾರ್ಯಗಳನ್ನ ನಾವು ಇನ್ನೂ ಹೆಚ್ಚಾಗಿ ಕರ ಹಿಡಿದು ನಡೆಯುವಂತವರಾಗೋಣ. ಈ ದಿನವನ್ನ ದೇವರು ಕೊಟ್ಟದಕ್ಕಾಗಿ ಸ್ತೋತ್ರ ಹೇಳಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಪರಿಶುದ್ಧನು ಭೂಪರಲೋಕಗಳ ಒಡೆಯನೂ ಆದ ನಮ್ಮ ಪರಮ ತಂದೆಗೆ, ಹೌದು ಸ್ವಾಮಿ, ಇಹಲೋಕದ ಚಿನ್ನ ಬೆಳ್ಳಿ ಬಟ್ಟೆ ಧನವು ಕರ್ತನೆ ಅಪ್ಪ ನುಸಿ ಹಿಡಿದಿದೆ ಕರ್ತನೆ. ಅಪ್ಪ, ನಿಮ್ಮ ಒಂದು ಪ್ರೀತಿ ಬಿಟ್ಟರೆ ಬೇರಾವುದು ಕರ್ತನೆ ಸಜೀವವಾಗಿ ಇಲ್ಲ ಕರ್ತನೆ. ಅದರಂತೆ ಕರ್ತನೆ ನಾವು ಕೂಡ ನಿಮ್ಮಲ್ಲಿ ಭಾಗಿಯಾಗಿ ಕರ್ತನೆ ನಿಮ್ಮಲ್ಲಿ ಪಾಲು ಹೊಂದಿದವರಾಗಿ ಆತ್ಮನ ಮುಖಾಂತರವಾಗಿ ನಡೆಸಿಕೊಂಡು ಜೀವಿಸುವ ಹಾಗೆ ಕೃಪೆ ಮಾಡಿ ನಡೆಸಿರೆಂದು ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ದೀನತೆ, ತಾಳ್ಮೆ, ನಂಬಿಕೆ, ನಿರೀಕ್ಷೆಗಳಿಂದ ಒಪ್ಪಿಸಿಕೊಟ್ಟು ಬೇಡಿ ಹೊಂದಿಕೊಂಡಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ, ಆಮೇನ್.